ಬಾಬ್ರಿ ಮಸ್ಜಿದ್ ಧ್ವಂಸಗೊಳಿಸಿದ್ದಿಂದ ಹಿಡಿದು ಈಗ ಬಾಬ್ರಿ ಮಸ್ಜಿದ್ ಕಟ್ಟಿದ್ದು ಮತ್ತು ರಾಮಲಾಲಾ ಅಂತಂತ ಹೇಳಿ ಈಗ ಏನ್ ಕಟ್ಟಿದ್ದು ವಿಷಯ ಇದೆ ತಮ್ಗೆಲ್ಲ ತಿಳಿದಕ್ಕಂತ ವಿಷಯ ಇದೆ. ನಿಮಗೊಂದು ಇತಿಹಾಸ ಹೇಳ್ಬೇಕಂದ್ರೆ 1985 ನಲ್ಲಿ ಫೈಸಲಾಬಾದ್ ಆರ್ಡರ್ ಕೊಟ್ಟಿತ್ತು. ರಾಜೀವ್ ಗಾಂಧಿ ಅವರು ಅವತ್ತು ಪ್ರಧಾನಿ ಆದಾಗ ಅವತ್ತಿಂದ ಬಾಬ್ರಿ ಮಸ್ಜಿದ್ ಅಲ್ಲಿ ರಾಮಲಾಲಾ ಪೂಜೆ ನಡೀತಾ ಇದೆ ನಿರಂತರವಾಗಿ, ಯಾವತ್ತು ನಿಂತಿಲ್ಲ, ಇವತ್ತಿಗೂ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ನರಸಿಂಹರಾವ್ ಸರ್ಕಾರ ಇದ್ದಾಗ ಇವರು VHP, RSS, BJP, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಮುಂತಾದ ಸಂಘಟನೆಗಳು ಹೋಗಿ ಅದು ಧ್ವಂಸಗೊಳಿಸಿದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಅವ್ರ ಸರ್ಕಾರ ಬಂದಾಗ ಏನ್ ಮಾಡಿದಾರಪ್ಪ, ಅಲ್ಲಿಂದನೇ ಜನರ ಮೋಸ ಶುರು ಆಗಿದೆ. ರಥಯಾತ್ರೆಗಳಿಂದ ಸಾಮಾನ್ಯ ಜನರಿಗೆ ಕಟ್ಟಬೇಕಪ್ಪ, ಗುಡಿ ಕಟ್ಟಬೇಕು, ರಾಮಲಾಲಾ ಗುಡಿ ಕಟ್ಟಬೇಕಂತ ಹೇಳಿ ಇಡೀ ದೇಶ ತಿರುಗಿ ಅವರ 1500 ಕೋಟಿಯನ್ನು ತಗೊಂಡು ಸ್ಟಾರ್ಟ್ ಮಾಡಿದಾರೆ ಅಲ್ಲಿಂದ. ಈಗ ಸ್ಕ್ಯಾಮ್ಗಳು ಎಲ್ಲಿಂದ ಸ್ಟಾರ್ಟ್ ಆಗಿದಾವಂದ್ರೆ, ಈ ಜನರು ಪ್ರತಿ ಊರಿಗೋಗಿ ದುಡ್ಡು ಕಲೆಕ್ಷನ್ ಏನ್ ಮಾಡಿದ್ರು ಗುಡಿ ಕಟ್ಲಿಕ್ಕೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅಲ್ಲಿ ಫಸ್ಟ್ ಲ್ಯಾಂಡ್ ಸ್ಕ್ಯಾಮ್ ಇಂದ ಸ್ಟಾರ್ಟ್ ಆಗಿದೆ. ಅಲ್ಲಿ ಇರ್ತಕ್ಕಂಥ ಜಾಗ ಬರೇ 2.77 2.77 ಎಕರೆ. ಆದ್ರೆ ಇನ್ನ ದೊಡ್ಡದಾಗಿ ಕಟ್ಟಬೇಕು ಅಯೋಧ್ಯ ಗುಡಿ ಅಂತ ಕಟ್ಟಿದ್ರೆ 2 ಕೋಟಿ ಬಾಳ್ತಕ್ಕಂತ ಜಾಗ 20 ಕೋಟಿಗೆ ಮಾರ್ಕೊಂಡಿದ್ದಾರೆ. ಯಾರು ಮಾರ್ಕೊಂಡಿದ್ದಾರೆ? ಬಡವ್ರ ಹತ್ರ ಒಂದ್ ದಿನ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡು ಅವರೇ ಅಣ್ಣ ತಮ್ಮರು ಬಿಜೆಪಿದವ್ರು. ಈಗ ಏನ್ ಟ್ರಸ್ಟ್ ಕಮಿಟಿ ಜನ ಇದಾರೆ ಅವರೇ ದುಡ್ಡು ಮಾಡ್ಕೊಂಡಿದ್ದಾರೆ. ಫಸ್ಟ್ ಸ್ಟಾರ್ಟ್ ಆಗಿದ್ದಲ್ಲಿ. ಆಮೇಲೆ ಕಟ್ಟೋ ಟೈಮ್ ನಲ್ಲಿ 40% ಏನ್ ಕರ್ನಾಟಕ ಸರ್ಕಾರದಲ್ಲಿ ಬಿಜೆಪಿ 40% ಕಮಿಷನ್ ಏನಿತ್ತು ಅದು ಕೂಡ ಬಾಬ್ರಿ ಮಸ್ಜಿದ್ ಅಲ್ಲಿ ರಾಮಲಾಲಾ ಕಟ್ಟದ ಇದರಲ್ಲಿ ಅವರು ಸೇಮ್ 40% ಕೇಸ್. ಇಂಜಿನಿಯರ್ಗಳನ್ನ ಬಿಟ್ಟಿದ್ದಾರೆ. ಇಂಜಿನಿಯರ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 40% ಕೊಡ್ತಾ ಇದೀವಿ ಅಂತ. ಪ್ರತಿ ಒಂದು ಏರಿಕೆ ಏರಿಸಿ ಬಿಜೆಪಿ, VHP ಮತ್ತು RSS ಜನರು ದುಡ್ಡು ಮಾಡಿದ್ದಾರೆ. ಈಗಂತೂ ಓಪನ್ ಆಗಿದೆ. ಅದು SBI ಬ್ಯಾಂಕಿಗೆ ನಡೆಸ್ಲಿಕ್ಕೆ ಕೊಟ್ಟಿದ್ರು. SBI ಬ್ಯಾಂಕ್ ಸ್ಟಾಫ್ ಇರಲಿಲ್ಲ, ಅಲ್ಲಿ ಔಟ್ಸೋರ್ಸ್ ಮಾಡಿ RSS ಜನರನ್ನ ಒಳಗಾಕಿ ಔಟ್ಸೋರ್ಸ್ ಮಾಡಿ ಪ್ರತಿ ದಿನ ಹೆಂಗೆ ಕಳ್ತನ ಮಾಡ್ಬೇಕನ್ನೋದನ್ನ ತಗೊಂಡು ಹೋಗಿದ್ದಾರೆ. ಕುತಂತ್ರ ಪ್ಲಾನಿಂಗ್ ಮೊದ್ಲಿಂದ ಇದೆ, ಈಗ ಓಪನ್ ಅಪ್ ಆಗಿದೆ. ಯಾರಿಗೆ ದುಡ್ಡು ಸಿಕ್ಕಿಲ್ಲ ಅವ್ರು ಬಂದು ಹೊರಗಡೆ ಇದು ಮಾಡಿದ್ದಾರೆ. ಈಗ SIT ಮಾಡಿದರೆ ಎಲ್ಲ ಮೋಸ, ಎಲ್ಲ ನಿಮಗೆ ಮೋಸ. ಏನಪ್ಪಾ ಅಂದ್ರೆ ಸಣ್ಣ ಜನರನ್ನ ತಗೊಂಡು ಇವ್ರು ಕಳ್ತನ ಮಾಡಿದಾರೆ ಅಂತ ಹೇಳಿ ದೊಡ್ಡವ್ರನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಕ್ಕಂತ ಒಂದು ಕುತಂತ್ರ ಇದು. ಅವ್ರ SIT ಫಾರ್ಮೇಶನ್ ಇಷ್ಟು ಜಲ್ದಿ ಎದಕ್ ಮಾಡಿದಾರೆ ಅಂದ್ರೆ ಜಲ್ದಿ ಮುಗಿಸ್ಬಿಡ್ಬೇಕು ಕೇಸ್ಗಳನ್ನ, ದೊಡ್ಡದಾಗಲ್ಲ, ಮುಗಿಸಿ ಸಣ್ಣ ಜನನ ಒಳಗಾಕಿ ದೊಡ್ಡವ್ರನ್ನ ಸೇಫ್ಟಿ ಮಾಡ್ಲಿಕ್ಕೆ ಇದು ಒಂದು ಆಗ್ತಾ ಇರ್ತಕ್ಕಂತ. ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅದು ಟ್ರಸ್ಟ್ ಏನ್ ಮಾಡಿದ್ದಾರೆ, ಟ್ರಸ್ಟ್ ಎಲ್ಲಾ ಇಡೀ ದೇಶದಲ್ಲಿ ತಿರುಪತಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ವೈಷ್ಣೋದೇವಿ ಆಗಿರ್ಬೋದು, ಎಲ್ಲಾರು ಸರ್ಕಾರ ಆಡಳಿತದಲ್ಲಿ ಬರ್ತಕ್ಕಂಥದ್ದು ಟ್ರಸ್ಟ್ಗಳಿದಾವೆ. ಯಾರೇ ಆಗ್ಲಿ ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಮಾಡಿ ತಗೋಬಹುದು. ಆದ್ರೆ ಇದು ಒಂದೇ ಇಡೀ ಇಂಡಿಯಾದಲ್ಲಿ ಇದು ಒಂದೇ ಆಟೋನಮಸ್ ಟ್ರಸ್ಟ್. ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅದ್ರಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡು ಹೋಗಿದೆ ಅಂತ. RTLೇ ಬರೋದಲ್ಲ. ಯಾವ್ದೇ ತಿರುಪತಿಗೆ ಹೋಗ್ರಿ ನೀವು ಕೇಳಿದ್ರೆ ಕೊಡ್ಲೇಬೇಕು. ಈ ಟ್ರಸ್ಟ್ ನಲ್ಲಿ ದುಡ್ಡು ಕೇಳಂಗಿಲ್ಲ. ಅಂದ್ರೆ ಉದ್ದೇಶ ಏನು? ಕಳ್ತನ ಮಾಡ್ಲಿಕ್ಕೆ. 2022 ಮಾಡಿದ್ದಾರೆ ಈ ಟ್ರಸ್ಟ್. ಉದ್ದೇಶ ಪೂರ್ವಕ ಮಾಡಿ ಈ ಟ್ರಸ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ SBI ಕೂಡ ಬಂದು ಹೇಳಿದೆ, ಆಡಿಟ್ ನಲ್ಲಿ ಅಬ್ಜೆಕ್ಷನ್ಸ್ ಮಾಡಿದೆ 2 ವರ್ಷ ಕಂಟಿನ್ಯೂಸ್, ಆದ್ರೂ ಅವ್ರ ಮಾತು ಕೇಳಿಲ್ಲ. ಈ ರೀತಿಯಾಗಿ ಫೇಕ್ ಆರ್ನಮೆಂಟ್ಸ್ ಗಳು ಮಾಡ್ತಾ ಇದಾರೆ, ಗೋಲ್ಡ್ ಗಳು ತಗೊಂಡು, ಡಾಲರ್ಸ್ ಗಳು ತಗೊಂಡಿದ್ದಾರೆ. ಎಲ್ಲಾ ರೀತಿಯಾಗಿ ಪ್ರೂಫ್ ಸಿಕ್ಕಿದೆ. ಆದ್ರೂ ಕೂಡ ತನಿಖೆ ಮುಚ್ಚಿ ಇದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು CBI, SIT ನಂಬಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಅವ್ರದೇ ಆದ ಒಂದು ಜಡ್ಜ್, ಆದ್ರೆ ರಿಟೈರ್ಡ್ ಜಡ್ಜ್ ಆಗ್ಲಿ, ಹಾಲಿ ಜಡ್ಜ್ ಆಗ್ಲಿ, ಮಾಜಿ ಜಡ್ಜ್ ಆಗ್ಲಿ, ಯಾವ್ದೇ ಜಡ್ಜಸ್ ಇಂದ ಆಗ್ತಕ್ಕಂತ ಒಂದು ತನಿಖೆ ನಡೆಸಬೇಕಂತ ನಮ್ದೊಂದು ಬೇಡಿಕೆ ಇದೆ. ಸೂರ್ಯ ನ್ಯೂಸ್ಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು.